ಹಾಯ್ ಸ್ನೇಹಿತರೆ, ಕೊಟ್ಟವನು ಕೋಡಂಗಿ ಇಸ್ಕೊಂಡವನು ವೀರಭದ್ರ. ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆ. ಅಂದರೆ ಹಣನ ಇಸ್ಕೋಬೇಕಾದ್ರೆ ನೀನೇ ರಾಜ ನೀನೇ ಚಂದ್ರ ಅಂದವರು ಮತ್ತು ನಾವು ರಿಟರ್ನ್ ಕೇಳಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಕೊಡಲ್ಲ. ಈ ರೆಮಿಡಿನ ಮಾಡಿ ನೋಡಿ, 24 ಗಂಟೆ ಒಳಗೆ ನಿಮ್ಮ ಹಣ ರೀಫಂಡ್ ಆಗುತ್ತೆ ಸ್ನೇಹಿತರೆ. ರಿಟರ್ನ್ ಬರುತ್ತೆ ಖಂಡಿತ. ಇದು ಮಾಡಿ ನೋಡಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಾಗೆ ಸಂಪೂರ್ಣವಾಗಿ ನೋಡಿದ್ರೆ ಇದು ಪೂರ್ತಿ ಮಾಹಿತಿ ನಿಮ್ಗೆ ಅರ್ಥ ಆಗುತ್ತೆ. ಹಣ ಇಸ್ಕೊಬೇಕಾದ್ರೆ ಎಷ್ಟೆಲ್ಲ ಗೋಗರಿತಾರೆ, ಖಾಲಿ ಬೀಳ್ತೀನಿ, ಕೈ ಮುಗಿತೀನಿ ಅಪ್ಪ, ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ದಮ್ಮಯ್ಯ ದತ್ತಯ್ಯ ಅಂತ ಹಣ ಇಸ್ಕೊಬಿಟ್ಟು ಕೇಳಕ್ಕೆ ಹೋದರೆ ಯಾಕೆ ಬೇಕು ನಮ್ಮ ಹಣ? ಹಣ ಕೊಡೋದು ಬೇಡ, ಇಸ್ಕೊಳ್ಳೋದು ಬೇಡ ಅನ್ನೋ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ. ಎಷ್ಟೇ ಗೋಗರಿದ್ರು ನಿಮಗೆ ಬೇಕಾಗಿರೋ ಅರ್ಜೆಂಟಿಗೆ ಅವ್ರು ಕೊಡಲ್ಲ ಹಣ. ನಾನು ಎಷ್ಟೋ ಸಾರಿ ಇಸ್ಕೊಂಡವ್ನು ನಾನು ಕೊಡೋದೇ ಇಲ್ಲ, ಏನು ಮಾಡ್ಕೊ ಹೋಗುವ ನಾವು ನಿರ್ದೇಶನಗಳು ಇದ್ದಾವೆ, ನಾವು ನೋಡಿದ್ದೀವಿ. ಇಂಥದ್ದು ತುಂಬ ಕೇಳ್ತಿರ್ತೀವಿ. ಏನು ಮಾಡಬೇಕು ಹಂಗಾದರೆ ಗುರುಗಳೇ ಅಂತ ನೀವು ಕೇಳೋದಾದರೆ ಖಂಡಿತ ಇದು ಸೂಪರ್ ರೆಮಿಡಿ. ಇದನ್ನು ಮಾಡಿ ನೋಡಿ. ಯಾವಾಗ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಪಲಾವ್ ಎಲೆ, ಪ್ರತಿಯೊಬ್ಬರು ಮನೆಯಲ್ಲಿ ಪಲಾವ್ ಎಲೆ ಇದ್ದೇ ಇರುತ್ತೆ. ಇದಕ್ಕೆ ಬೇಕಾಗಿರೋದು ಒಂದು ಪಲಾವ್ ಎಲೆ, ಹಾಗೆ ಕುಡಿಕೆ, ತಡೆ ಹೊಡೆಯೋಕ್ಕೆ ಬಳಸೋ ಅಂಥ ಕುಡಿಕೆ, ಪಲಾವ್ ಎಲೆ, ಕುಡಿಕೆ, ಒಂದು ಕರ್ಪೂರ, ಸ್ವಲ್ಪ ಕಾಳುಮೆಣಸು. ಆಯಿತಾ? ಫಸ್ಟು ಪಲಾವ್ ಎಲೆನ ತಗೋಬೇಕು. ಪಲಾವ್ ಎಲೆನ ಅಚ್ಚುಕಟ್ಟಾಗಿ ನೀಟಾಗಿ ತೊಳ್ಕೊಳ್ಳಿ ಒಂದು ಸತಿ. ತೊಳೆದಾದ್ಮೇಲೆ ಅದನ್ನು ಒಣಗಿಸಿ ಡ್ರೈ ಆಗಬೇಕದು. ಆನಂತರ ಅದ್ರ ಮೇಲೆ ಬ್ಲೂ ಕಲರ್ ಪೆನ್ನು ಅಂದರೆ ನೀಲಿ ಬಣ್ಣದ ಪೆನ್ನಿನಲ್ಲಿ ಯಾರು ನಿಮಗೆ ದುಡ್ಡು ಕೊಡಬೇಕಲ್ಲ ಅವನ ಹೆಸರು ಬರೀರಿ. ಅವನ ಹೆಸರು ಉದಾಹರಣೆಗೆ ರವಿ, ಅಥವಾ ಉದಾಹರಣೆಗೆ ಬೇರೆ ಯಾರೋ ದರ್ಶನ್ ಅಥವಾ ರವಿಚಂದ್ರನ್, ಈ ಥರ ನಿಮಗೆ ಯಾರು ಹಣ ಕೊಡಬೇಕೋ ಅವನ ಹೆಸರು ಬರೀರಿ. ಬರೆದು ಈಗ ರವಿ 2 ಅಕ್ಷರ, 2 ಕಾಳುಮೆಣಸು. ರವಿಚಂದ್ರನ್ ಎಷ್ಟು ಅಕ್ಷರ ಬರುತ್ತೆ? 4 ಕಾಳುಮೆಣಸು, 5 ಕಾಳುಮೆಣಸು, ಆ ಥರ ಅವ್ರ ಹೆಸರು ಎಷ್ಟು ಕೌಂಟ್ ಬರುತ್ತೆ ಅಷ್ಟು ಕಾಳುಮೆಣಸು ತಗೋಬೇಕು. ಮೆಣಸನ್ನು ತಗೊಂಡು ಈಗ ರಾಕೇಶ್ 3 ಅಕ್ಷರ, ಆ ಥರ ದರ್ಶನ್ 3 ಅಕ್ಷರ, 3 ಕಾಳುಮೆಣಸು, 5 ಅಕ್ಷರ ಬಂದರೆ 5 ಕಾಳುಮೆಣಸು. ಈ ಥರ ಮೆಣಸನ್ನು ತಗೊಂಡು ಆ ಪಲಾವ್ ಎಲೆಯಲ್ಲಿ ಬರೆದಿರ್ತಿರಲ್ಲ ಅದ್ರ ಮೇಲೆ ಕಾಳುಮೆಣಸು, ಒಂದು ಕರ್ಪೂರ, ಒಂದು ಬೆಲೆ ಕರ್ಪೂರ ಹಾಕಿ ಪಲಾವ್ ಎಲೆನ ಸುತ್ತಬೇಕು. ಅದರೊಳಗೆ ಹಾಕಿಬಿಟ್ಟು ಕರ್ಪೂರ ಮತ್ತು ಕಾಳುಮೆಣಸನ್ನ ಪಲಾವ್ ಎಲೆನ ನೀಟಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡ್ಕೊಂಡು ಕುಡಿಕೆ ತಂದು ಇಟ್ಕೊಂಡಿರ್ತಿರಲ್ಲ, ಕುಡಿಕೆ ಒಳಗೆ ಆ ಪಲಾವ್ ಎಲೆನ ಸುತ್ತಿರೋದನ್ನ ಫೋಲ್ಡ್ ಮಾಡೋದನ್ನ ಇಟ್ಬಿಟ್ಟು ನೀವೇನಂತ ಹೇಳಬೇಕು, 24 ಗಂಟೆ ಒಳಗೆ ನೀನು ನನ್ನ ದುಡ್ಡು ಕೊಡಬೇಕು, ಕೊಡದೆ ಹೋದರೆ ಭಾರಿ ಕಷ್ಟ ಅನುಭವಿಸ್ತೀಯ ನೀನು ಅಂತ ಹೇಳ್ಕೊಂಡು ಅದನ್ನು ಬರ್ನ್ ಮಾಡಬೇಕು, ಅಂದರೆ ಸುಡಬೇಕು ಬೆಂಕಿ ಹಾಕಿ. ಆನಂತರ ಆ ಬೂದಿನ ಹಾಗೇ ಇರಬೇಕು. ಬೆಳಗಿನ ಜಾವ ತಗೊಂಡೋಗಿ ಗಿಡಕ್ಕೆ ಹಾಕಿ. ಇದನ್ನು ಎಷ್ಟು ಗಂಟೆಗೆ ಮಾಡಬೇಕು ಗುರುಗಳೇ ಅಂತ ಕೇಳೋದಾದರೆ 10:30 ರಾತ್ರಿ. ಯಾವಾಗ ಮಾಡಬೇಕು? ಶನಿವಾರ ಆದರೂ ಸರಿ ಅಥವಾ ಭಾನುವಾರ ಸರಿ, ರಾತ್ರಿ 10:30ಕ್ಕೆ ಮಾಡಬೇಕು ಇದನ್ನು. ಈ ಥರ ಮಾಡಿ ಆ ಸುಟ್ಟಂತಹ ಬೂದಿನ ಬೆಳಗಿನ ಜಾವ ತಗೊಂಡೋಗಿ ಒಂದು ಗಿಡಕ್ಕೆ ಹಾಕಿ, ಹಸಿರು ಗುತ್ತಿಗೆ ಹಾಕಿ, ಈ ಥರ ಕಂಟಿನ್ಯೂಸ್ ಮಾಡ್ಕೊಬಂದು ಸ್ನೇಹಿತರೆ. 24 ಗಂಟೆ ಒಳಗೆ ನಿಮ್ಮ ಹಣ ರಿಫಂಡ್ ಆಗುತ್ತೆ. ಇದು ಮಾಡಿ ನೋಡಿ, ಇದನ್ನು ಟ್ರೈ ಮಾಡಿದ್ದನ್ನು. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಲಕ್ಷ್ಮೀದೇವಿ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಹಣ ಬರುತ್ತೆ, ಹಣ ರೀಫಂಡ್ ಆಗುತ್ತೆ. ಹಾಗೆ ನಿಮಗೆ ಯಾವುದೇ ಅನುಮಾನಗಳಿದ್ರು ಕಮೆಂಟಲ್ಲಿ ತಿಳಿಸಿ, ನಾನು ಇನ್ನೊಂದು ಸರಿ ಬೇಕಾದ್ರೆ ಹೇಳ್ಕೊಡ್ತೀನಿ ಅದನ್ನು.